ಎಲ್ಲರಿಗೂ ಎಮ್ಎಮ್ಸ್ ಕ್ಲಾಸ್ಗೆ ಸ್ವಾಗತ. ಈ ವಿಡಿಯೋ ವಿಶೇಷವಾಗಿ GPSTR ಸ್ಪರ್ಧಾರ್ಥಿಗಳಿಗಾಗಿ ಮಾಡಿರುವಂತಹ ಒಂದು ವಿಡಿಯೋ ಆಗಿದೆ. ಈ ವಿಡಿಯೋದಲ್ಲಿ ನಾವು ಮುಖ್ಯವಾಗಿ ಆಂಗ್ಲ ಭಾಷಾ ಶಿಕ್ಷಕರಾಗ ಬಯಸಿರುವಂತಹ ಸ್ಪರ್ಧಾರ್ಥಿಗಳಿಗಾಗಿ ಇವತ್ತು ಪ್ರಕಟಗೊಂಡಿರುವ ಪಠ್ಯಕ್ರಮದಂತೆ ಯಾವೆಲ್ಲ ಪುಸ್ತಕಗಳನ್ನು ಮತ್ತು ಕಡಿಮೆ ಅವಧಿಯಲ್ಲಿ ನಾವು ಹೆಚ್ಚಿನ ಅಂಕಗಳನ್ನು ಗಳಿಸಲಿಕ್ಕೆ ಸಹಕಾರಿಯಾಗುವಂತಹ ಕೆಲವು ವಿಶೇಷವಾಗಿರುವಂತಹ ಪುಸ್ತಕಗಳನ್ನು ರೆಫರೆನ್ಸ್ ಮಟೀರಿಯಲ್ ಆಗಿ ಯಾವುದನ್ನು ಬಳಸಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಕೆಲವೊಂದು ಮಾಹಿತಿಗಳನ್ನು ನೀಡಲಿದ್ದೇನೆ. ಸಾಮಾನ್ಯವಾಗಿ ನಿಮ್ಮ ಪಠ್ಯಕ್ರಮವನ್ನು ನೋಡಿದಾಗ ಅಲ್ಲಿ 5 ವಿಭಾಗಗಳನ್ನಾಗಿ ಅವರು ಮಾಡಿಕೊಂಡಿದ್ದಾರೆ. ಮೊದಲನೇ ವಿಭಾಗ ರೀಡಿಂಗ್ ಕಾಂಪ್ರಿಹೆನ್ಷನ್, ಎರಡನೇ ವಿಭಾಗ ಗ್ರಾಮರ್ ಆ್ಯಂಡ್ ಲ್ಯಾಂಗ್ವೇಜ್ ಯೂಸೇಜ್, ಮೂರನೇ ವಿಭಾಗ ರೈಟಿಂಗ್ ಎಬಿಲಿಟಿ, ನಾಲ್ಕನೇ ವಿಭಾಗ ವ್ಯಾಕ್ಯಾಬ್ಯುಲರಿ ಆ್ಯಂಡ್ ಲ್ಯಾಂಗ್ವೇಜ್ ಯೂಸ್ ಆ್ಯಂಡ್ ಐದನೇ ವಿಭಾಗ ಮೆಥಡ್ಸ್ ಆ್ಯಂಡ್ ಅಪ್ರೋಚಸ್. ಇಲ್ಲಿ ಸಾಮಾನ್ಯವಾಗಿ ಈ ವಿಭಾಗಗಳನ್ನ ಇಟ್ಕೊಂಡು ಅವರು ನಮ್ಮನ್ನು ಆಂಗ್ಲ ಭಾಷಾ ಶಿಕ್ಷಕರ ಒಂದು CETಗೆ ಟೆಸ್ಟ್ ಮಾಡೋರಿದ್ದಾರೆ. ಸೊ ಹೀಗಿದ್ದಾಗ ಕಡಿಮೆ ಅವಧಿಯಲ್ಲಿ ನಾವು ಹೇಗೆ ಈ ಒಂದು ಎಕ್ಸಾಮಿಗೆ ತಯಾರಿ ಆಗಬೇಕು ಅಂದ್ಕೊಂಡಾಗ ಮೊದಲನೇ ವಿಭಾಗ ರೀಡಿಂಗ್ ಕಾಂಪ್ರಿಹೆನ್ಷನ್. ಇಲ್ಲಿ ಸಾಮಾನ್ಯವಾಗಿ ನಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್, ಒಂದು ಲ್ಯಾಂಗ್ವೇಜ್ ಅಂಡರ್ಸ್ಟ್ಯಾಂಡಿಂಗನ್ನು ಅವರು ಚೆಕ್ ಮಾಡೋರಿದ್ದು ಈಗಾಗಲೇ ಅಲ್ಲಿ ಯಾವ ತರಹದ ಒಂದು ಪ್ರಶ್ನೆಗಳು ಬರ್ಬೋದು ಅನ್ನೋದನ್ನು ಮಾಡೆಲ್ ಕ್ವೆಶ್ಚನ್ ಪೇಪರ್ನಲ್ಲೂ ಕೂಡ ಕೊಟ್ಟಿದ್ದಾರೆ. ದೇ ಆರ್ ಆಲ್ ಅನ್ಸಿನ್ ಟೆಕ್ಸ್ಟ್, ಅಂದರೆ ಅವ್ಯಾವೂ ಕೂಡ ನಾವು ಈ ಮೊದಲು ನೋಡಲಾರದೇ ಇರುವಂತಹ ಟೆಕ್ಸ್ಟನ್ನು ಅಲ್ಲಿ ಅವರು ಕೊಟ್ಟು ಅದನ್ನು ಅರ್ಥೈಸುವಿಕೆಯನ್ನು ನಮ್ಮಲ್ಲಿ ಏನು ಮಾಡ್ತಾರೆ ಅಂದರೆ ಚೆಕ್ ಮಾಡ್ತಾರೆ. ಸೊ ಈ ಒಂದು ವಿಭಾಗದಲ್ಲಿ ತಯಾರಿ ಮಾಡ್ಕೊಳ್ಬೇಕು ಅಂತಂದರೆ ನಾನು ಒಂದು 2-3 ನಿಮಗೆ ಉತ್ತಮ ಮತ್ತು ಸಹಾಯಕವಾಗುವಂತಹ ಮಟೀರಿಯಲ್ಗಳನ್ನು ಹೇಳ್ತೀನಿ. ಮೊದಲೇದು ಆಬ್ಜೆಕ್ಟಿವ್ ಇಂಗ್ಲೀಷ್ ಅಂತ ಹೇಳಿ ಒಂದು ಎಡ್ಗರ್ ಥೋರ್ಫ್ ಆ್ಯಂಡ್ ಶೋವಿಕ್ ಥೋರ್ಫೆ ಅನ್ನುವಂತಹ ಲೇಖಕರು ಬರೆದಿರುವಂಥ ಒಂದು ಆಬ್ಜೆಕ್ಟಿವ್ ಇಂಗ್ಲೀಷ್ ಅಂಥೇಳಿ ಒಂದು ಪುಸ್ತಕ ಇದೆ. ಭಾಳ ಚೆನ್ನಾಗಿರುವಂತಹ ಪುಸ್ತಕ. ಅದರಲ್ಲಿ ಸುಮಾರು ಪ್ಯಾಸೇಜಸ್ಗಳನ್ನು ಅವರು ಕೊಟ್ಟಿದ್ದಾರೆ, ಪೋಯಮ್ಸ್ಗಳನ್ನು ಕೊಟ್ಟಿದ್ದಾರೆ, ಯಾವ ಥರ ಅವುಗಳನ್ನು ಬಿಡಿಸ್ಬೇಕು ಅನ್ನುವಂಥ ಟೆಕ್ನಿಕ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಿಮ್ಮನ್ನು ನೀವೇ ಚೆಕ್ ಮಾಡ್ಕೊಳ್ಳಿಕ್ಕೆ ಬಹಳಷ್ಟು ಪ್ಯಾಸೇಜಸ್, ಅನ್ಸಿನ್ ಪ್ಯಾಸೇಜಸ್ ಅಲ್ಲಿ ನಿಮಗೆ ಸಿಗ್ತವೆ. ಸೊ ಆ ಪುಸ್ತಕವನ್ನು ನೀವು ಅಲ್ಲಿ ಏನು ಮಾಡ್ಬೋದು ಅಂದರೆ ತೆಗೆದುಕೊಳ್ಬೋದು. ಇನ್ನು ಎರಡನೇದು, ನಿಮ್ಮ ಕಾಂಪ್ರಿಹೆನ್ಷನ್ ಇಂಪ್ರೂವ್ ಆಗಬೇಕು ಅಂತಂದರೆ ಎಟ್ಲೀಸ್ಟ್ ನೀವು ಒಂದು 15ರಿಂದ 20 ದಿನಗಳ ಕಾಲ ಸ್ವಲ್ಪ ನ್ಯೂಸ್ ಪೇಪರನ್ನು ರೀಡ್ ಮಾಡುವಂತಹ ಒಂದು ಆ್ಯಕ್ಟಿವಿಟಿಯನ್ನು ನೀವು ಮಾಡ್ತಾ ಇದ್ರಿ ಅಂತಂದರೆ ಆಟೋಮೆಟಿಕ್ಲಿ ನಿಮ್ಮ ವೊಕ್ಯಾಬ್ಯುಲರಿ ಅದ್ರ ಜೊತೆಗೆ ರೀಡಿಂಗ್ ಕಾಂಪ್ರಿಹೆನ್ಷನ್ ಏನಾಗುತ್ತಪ್ಪ ಅಂದರೆ ಹೆಚ್ಚಿಗೆ ಆಗುತ್ತೆ. ಇನ್ನು ಇದು ಬಿಟ್ಟರೆ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸನ್ನು SSLCಯಲ್ಲಿ ಬರುವಂಥ ಪ್ಯಾಸೇಜ್ಗಳಾಗಿರ್ಬೋದು ಅಥವಾ CBSEಯಲ್ಲಿ ಬರುವಂಥ 11 ಮತ್ತು 12ನೇ ತರಗತಿಯ ಪ್ಯಾಸೇಜ್ಗಳನ್ನು ಬಿಡಿಸಿರ್ಬೋದು, NCERT ಬುಕ್ಸ್ನಲ್ಲಿ ಬರುವಂಥ ಪ್ಯಾಸೇಜ್ಗಳಾಗಿರ್ಬೋದು, PUC ವರ್ಕ್ ಬುಕ್ಸ್ನಲ್ಲಿರುವಂಥ ಪ್ಯಾಸೇಜಸ್ಗಳನ್ನು ನೀವು ಬಿಡಿಸಿದ್ದೇ ಆದರೆ ರೀಡಿಂಗ್ ಕಾಂಪ್ರಿಹೆನ್ಷನ್ನಲ್ಲಿ ನಾವು ಬಹಳಷ್ಟು ಅಂಕಗಳನ್ನು ಗಳಿಸಬಹುದು. ಇದಲ್ಲದೆ ಮತ್ತು ನೀವೇನು ಮಾಡ್ಬೋದು ಅಂತಂದರೆ ಮಾರ್ಕೆಟ್ನಲ್ಲಿರುವಂಥ ಬೇರೆ ಬೇರೆ ಪ್ಯಾಸೇಜಸ್ಗಳನ್ನು ಬಿಡಿಸುವಂಥ ಒಂದು ರೂಢಿಯನ್ನು ಕೂಡ ನೀವು ಮಾಡ್ಬೋದು. ಇನ್ನು ಎರಡನೇ ವಿಭಾಗ ಗ್ರಾಮರ್ ಮತ್ತು ಲ್ಯಾಂಗ್ವೇಜ್ ಯೂಸೇಜ್ ಏನಿದೆ, ಇಲ್ಲಿ 2 ರೀತಿಯ ಗ್ರಾಮರನ್ನು ಅವ್ರು ನಮ್ಗೆ ಚೆಕ್ ಮಾಡ್ತಾರೆ. ಒಂದು ನಮ್ಮದು ಬೇಸಿಕ್ ಗ್ರಾಮರನ್ನು ಚೆಕ್ ಮಾಡ್ತಾರೆ, ಎರಡನೇದು ಅದು ಫಂಕ್ಷನಲ್ ಗ್ರಾಮರ್ ಅಂತ ನಾವೇನು ಕರಿತೀವಿ ಅಥವಾ ಯೂಸೇಜ್ನೊಳಗಿರುವಂಥ ಗ್ರಾಮರ್ ಅಂತ ನಾವೇನು ಕರಿತೀವಿ, ಆ ಒಂದು ಗ್ರಾಮರನ್ನು ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ಚೆಕ್ ಮಾಡ್ತಾರೆ. ಸೊ ಇಲ್ಲಿ ಸಾಮಾನ್ಯವಾಗಿ ಈ ಗ್ರಾಮರ್ ಸೆಕ್ಷನ್ನಲ್ಲಿ ಆಲ್ಮೋಸ್ಟ್ ಬೇಸಿಕ್ ಗ್ರಾಮರ್ ಮೇಲ್ಗಡೆ ನೇರವಾದ ಪ್ರಶ್ನೆಗಳಿರೋದ್ರಿಂದ ಈಗಾಗಲೇ ಅವರು ನಿಗದಿಪಡಿಸಿರುವಂಥ ಒಂದು ಪುಸ್ತಕ ಭಾಳ ಚೆನ್ನಾಗಿರುವಂಥದ್ದು ಕಂಟೆಂಪ್ರರಿ ಇಂಗ್ಲೀಷ್ ಗ್ರಾಮರ್ಗೆ JD ಮೂರ್ತಿ, ಅವರು GD ಮೂರ್ತಿ ಅಂತ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಅದು JD ಮೂರ್ತಿ, ಜಯಂತಿ ದಕ್ಷಿಣಾಮೂರ್ತಿ ಅಂಥೇಳಿ. ಸೊ ಈ ಪುಸ್ತಕದಲ್ಲಿ ನಿಮಗೆ ಭಾಳ ಚೆನ್ನಾಗಿರುವಂಥ ಬೇಸಿಕ್ ಗ್ರಾಮರನ್ನು ನೀವೇನು ಮಾಡ್ಬೋದು ಅಂತಂದರೆ ಕವರ್ ಮಾಡ್ಬೋದು. ಅದೇ ರೀತಿ ಒಂದು ವೇಳೆ ನಿಮಗೆ ಇಂಗ್ಲೀಷ್ ಟು ಇಂಗ್ಲೀಷ್ ಓದಲಿಕ್ಕೆ ಕಷ್ಟ ಆದರೆ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ SS ಕೋಟ್ಗೆ ಅಂಥೇಳಿ ಇಂಗ್ಲೀಷ್ ಭಾಳ ಚೆನ್ನಾಗಿರುವಂಥ ಪುಸ್ತಕ ಮತ್ತು ಅದು ಭಾಳ ಸರಳವಾಗಿರುವಂಥ ಒಂದು ಕನ್ನಡದಲ್ಲಿ ಮತ್ತು ಇಂಗ್ಲೀಷ್ನಲ್ಲಿರುವಂಥ ಪುಸ್ತಕ. ಇದನ್ನು ನೀವು ರೆಫರ್ ಮಾಡಿದರೆ ಅಲ್ಲೂ ಕೂಡ ನಿಮಗೆ ಬೇಸಿಕ್ನಲ್ಲಿರುವಂಥ ಎಲ್ಲ ಗ್ರಾಮರ್ನ ಐಟಮ್ಗಳೇನಾಗುತ್ತಪ್ಪ ಅಂದರೆ ಕವರ್ ಆಗ್ತವೆ. ಇದ್ರ ಜೊತೆಗೆ ನಿಮ್ಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ವರ್ಕ್ಶೀಟ್ಸ್ ಬೇಕಲ್ಲ, ಸೊ ಆ ವರ್ಕ್ಶೀಟ್ಸನ್ನು ನೀವು ಎಲ್ಲಿಂದ ಪಡ್ಕೊಳ್ಬೋದು ಅಂದರೆ 8, 9, 10, 11, 12ನೇ ತರಗತಿಯ ವರ್ಕ್ ಬುಕ್ಸ್ಗಳನ್ನು ನೀವು ಒಂದು ಸರಿ ಆದರೂ ಕಂಪ್ಲೀಟಾಗಿ ಸಾಲ್ವ್ ಮಾಡಿದ್ದೇ ಆದರೆ ಈ ಗ್ರಾಮರ್ ಪಾಯಿಂಟ್ನಲ್ಲಿರುವಂಥ ಅಂಶಗಳನ್ನು ನೀವು ಸರಳವಾಗಿ ಏನು ಮಾಡ್ಬೋದಪ್ಪ ಅಂತಂದರೆ ಎಕ್ಸಾಮ್ನಲ್ಲಿ ಬಿಡಿಸ್ಬೋದು.
ಇನ್ನು ಇದ್ರ ಜೊತೆಗೆ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ಸನ್ನು 8th 9th 10th ಅದು ಫಸ್ಟ್ ಲ್ಯಾಂಗ್ವೇಜ್ ಆಗಿರ್ಬೋದು, ಸೆಕೆಂಡ್ ಲ್ಯಾಂಗ್ವೇಜ್ ಆಗಿರ್ಬೋದು ಅಥವಾ ಥರ್ಡ್ ಲ್ಯಾಂಗ್ವೇಜ್ ಆಗಿರ್ಬೋದು, ಪ್ರತಿ ಟೆಕ್ಸ್ಟ್ ಬುಕ್ಕನ್ನು ನೀವು ಫಾಲೋ ಅಪ್ ಮಾಡೋದ್ರಿಂದ ಪ್ರತಿ ಅಲ್ಲಿ ಫ್ರೋಸ್ ಆದ ನಂತರ ಪೊಯಿಟ್ರಿ ಆದ ನಂತರ ಅಲ್ಲಿ ಎಕ್ಸರ್ಸೈಸಸ್ ಇರ್ತವೆ. ಆ ಎಕ್ಸರ್ಸೈಸಸನ್ನು ನೀವು ಸಾಲ್ವ್ ಮಾಡೋದ್ರಿಂದ ನಿಮ್ಮ ಲ್ಯಾಂಗ್ವೇಜ್ ಕೂಡ ಡೆವಲಪ್ ಆಗುತ್ತೆ. ಅದ್ರ ಜೊತೆಗೆ ಕಂಪೋಸಿಷನ್ಗೆ ಅದು ಭಾಳಷ್ಟು ನಿಮ್ಗೆ ಏನು ಮಾಡುತ್ತಪ್ಪ ಅಂದರೆ ಹೆಲ್ಪ್ ಮಾಡುತ್ತೆ. ಸೊ ಆ ಒಂದು 3 ಟೆಕ್ಸ್ಟ್ ಬುಕ್ಗಳನ್ನು ನೀವೇನು ಮಾಡಬೇಕು ಅಂತಂದರೆ ಒಂದು ಸರಿ ಆದರೂ ನೋಡಬೇಕು. ನಿಮಗಿನ್ನು ಟೆಕ್ಸ್ಟ್ ಬುಕ್ ಒಂದು ವೇಳೆ ನಿಮಗೆ ಫಿಸಿಕಲಿ ಸಿಗ್ತಾಯಿದ್ರೆ ಓಕೆ, ಸಿಗಲಿಲ್ಲ ಅಂತಂದರೆ KTBS ಅಂತೇಳಿ ಒಂದು ಸೈಟ್ ಇದೆ. ಆ ಸೈಟಲ್ಲಿ ಹೋದ್ರಿ ಅಂತಂದರೆ ನೀವು ಅಲ್ಲಿ ಏನು ಮಾಡ್ಬೋದು ಅಂತಂದರೆ ಡೈರೆಕ್ಟಾಗಿ ಡೌನ್ಲೋಡ್ ಕೂಡ ಮಾಡ್ಕೊಳ್ಬೋದು. ಇನ್ನು ಇದ್ರ ಜೊತೆಗೆ ರೆಮಂಡ್ ಮರ್ಫಿ ಅವ್ರದ್ದೊಂದು ಎಸೆನ್ಷಿಯಲ್ ಇಂಗ್ಲೀಷ್ ಗ್ರಾಮರ್ ಅಂತೇಳಿ ಒಂದು ಬುಕ್ಕನ್ನು ಅವರು ಸಜೆಸ್ಟ್ ಮಾಡಿದ್ದಾರೆ. ಅದು ಭಾಳ ಉತ್ತಮವಾಗಿರುವಂಥ ಪುಸ್ತಕ. ಆ ಪುಸ್ತಕದಲ್ಲಿ ನಿಮಗೆ ಬೇಸಿಕ್ಸ್ ಎಲಿಮೆಂಟ್ಸ್, ಫಾರ್ ಎಕ್ಸಾಂಪಲ್ ಬಿ ಫಾರ್ಮ್ಸ್ ಇರ್ಬೋದು, WH ಕ್ವೆಶನಿಂಗ್ ವರ್ಡ್ಸ್ ಇರ್ಬೋದು, ಕ್ವೆಶನ್ ಟ್ಯಾಗ್ ಇರ್ಬೋದು, ಈ ಥರ ಬೇಸಿಕ್ಸ್ ಏನಿದೆ ಅವೆಲ್ಲವನ್ನು ಕೂಡ ನೀವು ಪ್ರಾಕ್ಟಿಕಲಾಗಿ ಮಾಡುವಂತಹ ಕೆಲವು ವರ್ಕ್ಶೀಟ್ಸನ್ನು ಅಲ್ಲಿ ನೋಡ್ಬೋದು. ಆ ಪುಸ್ತಕ ಮಾರ್ಕೆಟ್ನಲ್ಲಿ ಅವೈಲೇಬಲ್ ಇದೆ. ಅದನ್ನು ಕೂಡ ನೀವೇನು ಮಾಡ್ಬೋದು ಅಂದರೆ ತೆಗೆದುಕೊಳ್ಬೋದು. ಇದಕ್ಕಿಂತ ನಾನು ಸ್ವಲ್ಪ ಅಡ್ವಾನ್ಸ್ ಆಗಿ ಏನಾದರೂ ಪ್ರಿಪೇರ್ ಮಾಡ್ತೀನಪ್ಪ ಅಂತ ನಿಮ್ಮಲ್ಲಿದ್ದರೆ ನೀವು ಪ್ರಾಕ್ಟಿಕಲ್ ಇಂಗ್ಲೀಷ್ ಯೂಸೇಜ್ ಅಂಥೇಳಿ ಮೈಕಲ್ ಸ್ವ್ಯಾನ್ ಅನ್ನುವಂಥ ಒಂದು ಪುಸ್ತಕ ಇದೆ. ಆ ಪುಸ್ತಕವನ್ನು ಕೂಡ ನೀವೇನು ಮಾಡ್ಬೋದು ಅಂತಂದರೆ ನಿಮ್ಮ ಪ್ರಿಪ್ರೇಷನ್ಗೆ ಬಳಸ್ಬೋದು. ಇದರಲ್ಲಿ ಭಾಳಷ್ಟು ಉತ್ತಮವಾಗಿರುವಂತಹ ಯೂಸೇಜಸ್ ಬಗ್ಗೆ, ಮುಖ್ಯವಾಗಿ ಲ್ಯಾಂಗ್ವೇಜ್ ಯೂಸೇಜಸ್ ಬಗ್ಗೆ ಭಾಳ ಕಾನ್ಸಂಟ್ರೇಟ್ ಆಗಿ ಇರುವಂಥ ಪುಸ್ತಕ. ಅದನ್ನು ಕೂಡ ನೀವೇನು ಮಾಡ್ಬೋದು ಅಂದರೆ ಬಳಸ್ಬೋದು. ಇನ್ನು 3ನೇ ಸೆಕ್ಷನ್ ಯಾವುದಿದೆ ಅಂದರೆ ರೈಟಿಂಗ್ ಎಬಿಲಿಟಿ ಅಂತಿದೆ. ಆ ರೈಟಿಂಗ್ ಎಬಿಲಿಟಿಯಲ್ಲಿ ಸಾಮಾನ್ಯವಾಗಿ ಇಲ್ಲಿ ನಿಮ್ಮ ಬರವಣಿಗೆಯನ್ನು ಅವರು ಚೆಕ್ ಮಾಡ್ತಾ ಇರೋದ್ರಿಂದ ನಿಮ್ಮ ಲ್ಯಾಂಗ್ವೇಜನ್ನು ಮುಖ್ಯವಾಗಿ ನೀವೇನು ಮಾಡಬೇಕಾಗ್ತದೆ ಅಂತಂದರೆ ಸುಧಾರಿಸ್ಕೊಳ್ಬೇಕು. ಅಂತಂದರೆ ಈಗಾಗಲೇ ನಿಮ್ಗೆ ಬರೀಲಿಕ್ಕೆ ಬರ್ತಾ ಇರುತ್ತೆ, ಆದರೆ ಅದರಲ್ಲಿ ಕೆಲವೊಂದು ಏನಾಗ್ತಾ ಇರುತ್ತಪ್ಪ ಅಂತಂದರೆ ನಾವು ಪ್ರಾಕ್ಟೀಸ್ ಮಾಡಿರಲ್ಲ, ಕೆಲವೊಂದು ಗೈಡೆಡ್ ಕಂಪೋಸಿಷನ್ಸ್ ಇರ್ತವೆ. ಅಂಥವುಗಳನ್ನೆಲ್ಲ ನಾವೇನು ಮಾಡಬೇಕು ಅಂತಂದರೆ ಅವುಗಳದೇ ಆದಂಥ ಫಾರ್ಮೆಟ್ನಲ್ಲಿ ನಾವು ನೋಡಬೇಕಾಗತ್ತೆ. ಸೊ ಹೀಗಾಗಿ ಪ್ರೀವಿಯಸ್ ಇಯರ್ CBSE 12th ಮತ್ತು 11th ಇಯರ್ ಕ್ವೆಶನ್ ಪೇಪರ್ಸ್ನಲ್ಲಿ ನಿಮಗಿಂತ ಬಹಳಷ್ಟು ಕ್ವಶನ್ಸ್ ಸಿಗ್ತವೆ ಮತ್ತು ಎಕ್ಸಾಂಪಲ್ಸ್ ಕೂಡ ನಿಮ್ಗೆ ಏನು ಮಾಡಲಿಕ್ಕೆ ಸಿಗ್ತಾ ಇರೋದನ್ನು ನೋಡ್ಬೋದು. ಇನ್ನು CBSE NCERT ಸ್ಟೇಟ್ ಬೋರ್ಡ್ನಂಥ ವರ್ಕ್ಶೀಟ್ಸ್ಗಳನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಬೋದು. ಈ ಒಂದು ಹಂತದಲ್ಲಿ ನೀವು ಡೈಲಿ ಅಟ್ಲೀಸ್ಟ್ ಒಂದು 10 ನಿಮಿಷಗಳ ಕಾಲ ಆದ್ರೂ ನೀವು ಒಂದು ಬರೆಯುವಂಥ ಪ್ರಾಕ್ಟೀಸನ್ನು ಏನು ಮಾಡಬೇಕು ಅಂತಂದರೆ ರೂಢಿಸ್ಕೊಳ್ಬೇಕು. ಯಾಕಂದರೆ ಅಲ್ಲಿ ಬರವಣಿಗೆಯೂ ಕೂಡ ಇರೋದರಿಂದ ನಾವಲ್ಲಿ ಎಷ್ಟೊತ್ತಿದ್ರೂ ಕೂಡ ಅದೇ ಫಾರ್ಮ್ಯಾಟ್ನಲ್ಲಿ ಬರೆಯುವಂಥ ಒಂದು ರೂಢಿಯನ್ನು ಕೂಡ ನಾವು ಮಾಡ್ಕೊಳ್ಬೇಕಾಗ್ತದೆ. ಇನ್ನು ಇದಕ್ಕೆ ಹೆಚ್ಚಿನ ಒಂದು ಮಾಹಿತಿ ಬೇಕು ಅಂತಂದರೆ ಸರಸ್ವತಿ ಪಬ್ಲಿಕೇಶನ್ ವರ್ಕ್ಶೀಟ್ಸನ್ನು ನೀವು ಹುಡುಕಿದರೆ ನೆಟ್ಟಲ್ಲಿ ಅಥವಾ ಫಿಸಿಕಲಿ ನಿಮಗೆ ಎಲ್ಲಿ CBSE ಪುಸ್ತಕ ಸಿಗ್ತಿರ್ತವೋ ಅಲ್ಲಿ ಕೇಳಿದರೆ ಅಲ್ಲಿ ನಿಮ್ಗೆ ಅದ್ರ ಪಬ್ಲಿಕೇಶನ್ ವರ್ಕ್ಶೀಟ್ಸ್ ಕೂಡ ಏನಾಗ್ತಾವಪ್ಪ ಅಂತಂದರೆ ಸಿಗ್ತಾವೆ. ಇನ್ನು 4ನೇ ಸೆಕ್ಷನ್ ಇರೋದು ವೊಕ್ಯಾಬ್ಯುಲರಿ ಆ್ಯಂಡ್ ಲ್ಯಾಂಗ್ವೇಜ್ ಯೂಸ್ ಅಂಥೇಳಿ. ಇಲ್ಲಿ ಸಾಮಾನ್ಯವಾಗಿ ನಮ್ಮ ವೊಕ್ಯಾಬ್ಯುಲರಿ ಅಂತಂದರೆ ಸಿನಾನಿಮ್ಸ್ ಇರ್ಬೋದು, ಆ್ಯಂಟೋನಿಮ್ಸ್ ಇರ್ಬೋದು, ಕಲೋಕೇಟಿವ್ ವರ್ಡ್ಸ್ ಇರ್ಬೋದು, ಸಫಿಕ್ಸಸ್ ಇರ್ಬೋದು, ಪ್ರಿಫಿಕ್ಸಸ್ ಇರ್ಬೋದು, ಹೋಮೋನಿಮ್ಸ್ ಇರ್ಬೋದು, ಹೋಮೋಗ್ರಾಫ್ಸ್ ಇರ್ಬೋದು, ಈ ರೀತಿ ಭಾಳಷ್ಟು ವರ್ಡ್ ರಿಲೇಟೆಡ್ ಏನಿರ್ತಾವೋ ಅವುಗಳನ್ನ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ಚೆಕ್ ಮಾಡ್ತಾ ಇರೋದ್ರಿಂದ ಸಾಮಾನ್ಯವಾಗಿ ಇದು ಟೆಕ್ಸ್ಟ್ ರೀಡಿಂಗ್ನಿಂದ ಭಾಳಷ್ಟು ಏನಾಗುತ್ತಪ್ಪ ಅಂದರೆ ಡೆವಲಪ್ ಆಗ್ತದೆ. ಇಲ್ಲಿ ಯಾವುದೇ ರೀತಿಯಾಗಿರುವಂಥ ಸ್ಪೆಸಿಫಿಕ್ ಬುಕ್ಕನ್ನು ನಾವು ರೆಫರ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಸೊ ಹೀಗಾಗಿ ನಾವೇನು ಮಾಡಬೇಕಪ್ಪ ಅಂತಂದರೆ ಸ್ವಲ್ಪ ಇಂಗ್ಲೀಷನ್ನು ರೂಢಿಸಿಕೊಂಡು, ಈಗಾಗಲೇ ನಿಮ್ಮದು ಇಂಗ್ಲೀಷ್ ಭಾಳ ಚೆನ್ನಾಗಿದ್ದರೆ ಈ ಸೆಕ್ಷನಲ್ಲಿ ನಿಮ್ಗೆ ಯಾವುದೇ ತೊಂದರೆ ಇರಲ್ಲ. ಆದರೆ ಈಗ ಇಂಗ್ಲೀಷ್ ಇಂಪ್ರೂವ್ ಮಾಡ್ಕೊಳ್ಬೇಕಪ್ಪ ಅಂತಿದ್ರೆ ಒಂದು ಸ್ವಲ್ಪ ದಿನ ಆದ್ರೂ ನೀವು ಇಂಗ್ಲೀಷ್ ಟೆಕ್ಸ್ಟ್ ಬೇರೆ ಬೇರೆ ಟೆಕ್ಸ್ಟನ್ನು ಓದುವಂಥ ರೂಢಿಯನ್ನು ಮಾಡ್ಕೊಳ್ಬೇಕು. ಇನ್ನು ಕೊನೆಯದಾಗಿ ಮೆಥಡ್ಸ್ ಆ್ಯಂಡ್ ಅಪ್ರೋಚಸ್ ಆಫ್ ಇಂಗ್ಲೀಷ್ ಅಂತಿದೆ. ಇಲ್ಲಿ ಅವರು D.Ed ಬುಕ್ಕನ್ನು, ನಿಮ್ಮ ಮೆಥಡಾಲಜಿ ಬುಕ್ ಏನಿತ್ತು ಆ ಬುಕ್ಕನ್ನು ಅವ್ರು ಏನು ಮಾಡಿದಾರಪ್ಪ ಅಂತಂದರೆ ರೆಫರೆನ್ಸ್ ಮಟೀರಿಯಲ್ ಆಗಿ ಯೂಸ್ ಮಾಡಿರಿ ಅಂತ ಹೇಳಿದ್ದಾರೆ. ಅದು ಕೇವಲ ನಿಮ್ಗೊಂದು 2-3 ಚಾಪ್ಟರನ್ನು ಏನು ಮಾಡುತ್ತಪ್ಪ ಅಂದರೆ ಕವರ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಅಲ್ಲಿ ಮೆಥಡ್ಸು, ಟೆಕ್ನಿಕ್ಸು, ಆಮೇಲೆ ಅಪ್ರೋಚಸ್ ಏನಿದೆ ಆ ಒಂದು ಚಾಪ್ಟರನ್ನು ಅದು ಏನು ಮಾಡುತ್ತಪ್ಪ ಅಂದರೆ ಕವರ್ ಮಾಡುತ್ತೆ. ಅದು ಬಿಟ್ಟರೆ ಇತ್ತೀಚೆಗೆ ಟ್ರೈನಿಂಗ್ ಮಾಡ್ಯೂಲ್ಸ್ ಆಗಿರ್ತವೆ. ಫಾರ್ ಎಕ್ಸಾಂಪಲ್ ಹೊಸವಾಗಿ GPT ಆಂಗ್ಲ ಭಾಷಾ ಶಿಕ್ಷಕರಾದ ಅಪಾಯಿಂಟ್ ಆಗಿರುವಂಥವರಿಗೆ ಸುಮಾರು ತಿಂಗಳ ಕಾಲ ಟ್ರೈನಿಂಗ್ ಕೊಟ್ಟಿರುವಂಥ ಒಂದು ಮಾಡ್ಯೂಲ್ DSRT ಒಂದು ಸೈಟಲ್ಲಿ ಸಿಗುತ್ತೆ. ರಚನಾ ಅನ್ನುವಂಥ ಒಂದು ಮಾಡ್ಯೂಲ್ ಸಿಗುತ್ತೆ. CCE ಬಗ್ಗೆ ಒಂದು ಮಾಡ್ಯೂಲ್ ಸಿಗುತ್ತೆ. ಸೊ ಇವೆಲ್ಲ ಮಾಡ್ಯೂಲ್ಸ್ಗಳನ್ನು ನೋಡೋದ್ರಿಂದ ಅವು ಅಥೆಂಟಿಕ್ಕಾಗಿ ಗೌರ್ಮೆಂಟೇ ಪ್ರೊವೈಡ್ ಮಾಡಿರೋದ್ರಿಂದ ನಿಮಗಲ್ಲಿ ಕೇಳುವಂತಹ ಒಂದು ಪ್ರಶ್ನೆಗಳಿಗೆ ನೀವು ನಿರ್ದಿಷ್ಟವಾಗಿರುವಂಥ ಉತ್ತರವನ್ನು ಏನು ಮಾಡ್ಬೋದು ಅಂತಂದರೆ ಕೊಡ್ಬೋದು. ಸೊ ಆ ಮಾಡ್ಯೂಲ್ಗಳನ್ನು ನೀವು ಎಲ್ಲಿಂದ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ DSCRTಯಿಂದ ಡೌನ್ಲೋಡ್ ಮಾಡ್ಕೋಬೇಕು. ಇನ್ನು ಇಂಗ್ಲೀಷ್ ಮೆಥಡಾಲಜಿಗೆ ಭಾಳ ಚೆನ್ನಾಗಿರುವಂಥ ಪುಸ್ತಕ ಯಾವುದಪ್ಪ ಅಂತಂದರೆ ಶೇಖ್ ಮೌಲಾ ಅನ್ನುವಂಥ ಒಬ್ಬರು ಆಥರ್ ಬರೆದಿರುವಂಥ ಒಂದು ಪುಸ್ತಕ ಇದೆ. ಅದು ಸಾಮಾನ್ಯವಾಗಿ ಎಲ್ಲ B.Ed ಕಾಲೇಜ್ನಲ್ಲೂ ಕೂಡ ಅವೈಲೇಬಲ್ ಇರುತ್ತೆ. ಆ ಪುಸ್ತಕ ಭಾಳ ಚೆನ್ನಾಗಿರೋದ್ರಿಂದ ನೀವು ಆ ಪುಸ್ತಕವನ್ನು ಕೂಡ ಏನು ಮಾಡ್ಬೋದು ಅಂತಂದರೆ ರೆಫರ್ ಮಾಡ್ಬೋದು. ಸೊ ಈ ಎಲ್ಲ ಪುಸ್ತಕಗಳನ್ನು ನೀವು ಸ್ವಲ್ಪ ಕಲೆ ಹಾಕಿಕೊಂಡು ಸ್ಟಡಿ ಮಾಡಿದ್ದೇ ಆದಲ್ಲಿ ನಿಮಗೆ ಇಂಗ್ಲೀಷ್ ಶಿಕ್ಷಕರಾಗುವಂಥ ಎಲ್ಲ ಅವಕಾಶಗಳನ್ನು ಕೂಡ ನೀವು ಬಳಸ್ಕೊಳ್ಬೋದು ಅಂತ ಹೇಳ್ತಾ ನಾವು ಇಂಥ ಅನೇಕ ವಿಡಿಯೋಗಳನ್ನು ಮತ್ತು
ಗೈಡ್ ಅಂದರೆ ಯಾವ ರೀತಿಯಾಗಿ ನಾವು ತಯಾರಿ ಮಾಡ್ಕೊಳ್ಬೇಕು ಅನ್ನೋದನ್ನು ನಾವು ವಿಡಿಯೋ ಮುಖಾಂತರ ಮಾಡ್ತಾ ಇರ್ತೀವಿ. ಸೊ ನೀವು ನಮ್ಮ ವಿಡಿಯೋಗಳನ್ನು ಫಾಲೋ ಅಪ್ ಮಾಡಬೇಕು ಅಂತಿದ್ದರೆ ಮತ್ತು ನಾವು ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಷನ್ ಬರಬೇಕು ಅಂತಿದ್ದರೆ ನಮ್ಮ MM's ಕ್ಲಾಸ್ ಅನ್ನುವಂತಹ ಒಂದು ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಾಸ್ಟ್ ಟೈಮ್ ನಮ್ಮಲ್ಲಿ ಸುಮಾರು 22 ಜನ ಒಂದು ಫಿಸಿಕಲ್ ಆಗಿರುವಂತಹ ಒಂದು ಬ್ಯಾಚ್ ಇತ್ತು. ಅದರಲ್ಲಿ ಸುಮಾರು 16 ಜನ ಟೀಚರ್ಸ್ ಆಗಿ ಅಪಾಯಿಂಟ್ ಆಗಿದ್ದಾರೆ. ಸೊ ನೀವು ಕೂಡ ಈ ಬಾರಿ ಅದನ್ನು ಏನು ಮಾಡ್ಬೋದಪ್ಪ ಅಂತಂದರೆ ಉಪಯೋಗವನ್ನು ಪಡ್ಕೊಳ್ಬೋದು. ಕೊನೆಯದಾಗಿ ಇಂತಿನ ಹೆಚ್ಚಿನ ವಿಡಿಯೋಗಳಿಗೆ ನಿಮಗೆ ಬೇಕಿದ್ದಲ್ಲಿ ನಮ್ಮ ಯೂಟ್ಯೂಬನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಅಲ್ಲಿ ನನ್ನ ನಂಬರ್ ಇದೆ. ಆ ನಂಬರ್ಗೆ ನಿಮ್ಮ ಇಂಗ್ಲೀಷ್ ಪತ್ರಿಕೆಗೆ ಸಂಬಂಧಿಸಿದಂಥ ಯಾವುದೇ ಸಮಸ್ಯೆಗಳಿದ್ದರೆ ಅದಕ್ಕೊಂದು ವಾಟ್ಸಪ್ ಮಾಡಿದರೆ ನಾವು ಇಮಿಡಿಯೇಟ್ಲಿ ನಿಮಗೆ ಗೈಡ್ ಮಾಡ್ತೀವಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಗುಡ್ ನೈಟ್.